ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 31 ಹಾಗೆ 32ನೇ ಕಂತಿನ ಬಗ್ಗೆ ಬಹಳ ಮುಖ್ಯವಾದ ಮಾಹಿತಿ ಈ ವಿಡಿಯೋದಲ್ಲಿದೆ. ಪಿಎಂ ಕಿಸಾನ್ ಯೋಜನೆಯ ಹಣ 23ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆರಂಭ ಆಗಿದೆ. ಯಾವಾಗಿಂದ ಶುರುವಾಗಿದೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ 31, 32 ಈಗ ಸದ್ಯಕ್ಕೆ ಬರುವಂತಹ 2 ಕಂತುಗಳು. ಈಗ ಹಣ ಪಡ್ಕೋಬೇಕು ಅಂದ್ರೆ ಸದ್ಯಕ್ಕೆ 31ನೇ ಕಂತಿನ ಹಣ ಪಡ್ಕೋಬೇಕು ಅಂದ್ರೆ ಏನಾದ್ರೂ ಹೊಸ ರೂಲ್ಸ್ ಇದೆಯಾ? ಮೊದಲು ಜೀವಿತ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಬೇಕು ಅಂದ್ರು. ಅದಾದ ನಂತರ ಬಯೋಮೆಟ್ರಿಕ್ ಮಾಡಬೇಕು. ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳು ಬಯೋಮೆಟ್ರಿಕ್ ಮಾಡಬೇಕು ಅಂತಂದ್ರು. ಮತ್ತೆ ಅದಾದ ನಂತರ ಹೊಸ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕು ಅಂದ್ರು. ಈ ಎಲ್ಲ ವಿಚಾರಗಳು ಅದಾದ ನಂತರ ಕೆಲವೊಂದಿಷ್ಟು ಜನರು ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಲಿಕ್ಕೆ ಸೈಬರ್ ಸೆಂಟರ್ಗಳಲ್ಲಿ ಮತ್ತೆ ಗ್ರಾಮವನ್ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಸಿಕ್ಕಾಪಟ್ಟೆ ಜನ ಹೋಗಿ ಕ್ಯೂ ನಿಲ್ತಾ ಇದ್ದಾರೆ. ರೇಷನ್ ಕಾರ್ಡ್ ರದ್ದಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅಂತ ಹೇಳಿ. ಓಕೆನಾ? ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ. ಗೃಹಲಕ್ಷ್ಮಿ ಫಲಾನುಭವಿಗಳು ಯಾವುದೇ ರೀತಿಯ ಪರಿಷ್ಕರಣೆ ನೀವಾಗೆ ಹೋಗಿ ಯಾವುದೇ ರೀತಿಯ ದಾಖಲಾತಿಗಳನ್ನ ಸಬ್ಮಿಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈಗ ಜೀವಿತ ಪ್ರಮಾಣ ಪತ್ರ ಕೊಡಬೇಕು ಅಂತ ಮೊದಲು ಹೇಳಿದ್ರು, ಅದು ಕ್ಯಾನ್ಸಲ್ ಆಯ್ತು, ಅದು ಹೆಲ್ಡಪ್ ಆಯ್ತು. ಯಾವುದೇ ರೀತಿ ಈಗ ಅಂತ ಸುದ್ದಿ ಇಲ್ಲ. ಸದ್ಯಕ್ಕೆ ಅದು ಸ್ಟಾಪ್ ಆಯ್ತು. ಅದಾದ ನಂತರ ಬಯೋಮೆಟ್ರಿಕ್ ಕೊಡಬೇಕು ಅಂದ್ರು, ಬಯೋಮೆಟ್ರಿಕ್ ಕೂಡ ಅದ್ರ ಬಗ್ಗೆ ಸ್ಟಾಪ್ ಆಯ್ತು. ಅದು ಕೂಡ ಯಾವುದೇ ರೀತಿ ಫೈನಲೈಸ್ ಆಗ್ಲಿಲ್ಲ. ಓಕೆನಾ? ಯಾವುದೋ ಒಂದು ಸರ್ಕಾರ ಅಥವಾ ಹೊಸ ಸಿಎಂ ಬಂದಾಗ ಏನೋ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಲಿಕ್ಕೆ ಹೊರಡ್ತಾರೆ. ಅವ್ರು ಹೇಳಿಕೆ ಕೊಟ್ಟ ತಕ್ಷಣನೇ ಎಲ್ಲರೂ ಕೂಡ ಹಾಗೆ ಆಗ್ಬಿಡುತ್ತೆ ಅಂತ ಹೇಳೋದು ತಪ್ಪು. ಅಲ್ಲಿ ಅವರು ಹೇಳಿಕೆ ಕೊಟ್ಟಾದ ನಂತರ ಅದು ಅವರು ಏನು ಈಗ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಫೈನಲೈಸ್ ಆಗಿರಲ್ಲ. ಓಕೆನಾ? ಸದ್ಯಕ್ಕೆ ಬಯೋಮೆಟ್ರಿಕ್ ಕೂಡ ಕೊಡುವಂತ ಅವಶ್ಯಕತೆ ಇಲ್ಲ. KYC ಮಾಡಿಸುವಂತ ಅವಶ್ಯಕತೆ ಇಲ್ಲ. ರಿಕ್ವೈರ್ಮೆಂಟ್ ಇದ್ರೆ ಮಾತ್ರ ಮಾಡಿಸ್ಬೇಕು. KYC ಎಲ್ರಿಗೂ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ. ಆಮೇಲೆ ಜೀವಿತ ಪ್ರಮಾಣ ಪತ್ರ ಕೊಡಬೇಕು ಅಂತಿಲ್ಲ. ಹೊಸ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅಂತಾನೂ ಕೂಡ ಇಲ್ಲ. ಸದ್ಯಕ್ಕೆ ಪರಿಷ್ಕರಣೆಯ ಮೊದಲ ಹಂತ ನೋಡೋದಕ್ಕೆ ಹೋದ್ರೆ ಇವು 3 ಕೆಲಸಗಳನ್ನು ನೀವು ಮಾಡುವಂತ ಅವಶ್ಯಕತೆ ಇಲ್ಲ. ಏನು ಮಾಡಬೇಕಾಗಾದ್ರೆ ಈಗ ಸದ್ಯಕ್ಕೆ ನೀವು ನಿಮ್ಮ ಮನೆಗೆ ಬಂದು ಅಧಿಕಾರಿಗಳೇ ವೆರಿಫಿಕೇಶನ್ ಮಾಡ್ತಾರೆ. ಆ ರೀತಿಯಲ್ಲೇ ಪರಿಷ್ಕರಣೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಸದ್ಯಕ್ಕೆ ಸಿಎಂ DK ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಆ ವಿಚಾರ ಈಗ ಅಪ್ಡೇಟ್ ಇದೆ. ನೆಕ್ಸ್ಟ್ ಏನಾದ್ರೂ ಬದಲಾವಣೆ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ರೇಷನ್ ಕಾರ್ಡ್ಗೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಹೊಸದಾಗಿ ಸಬ್ಮಿಟ್ ಮಾಡಬೇಕು. ಇಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಯಾರಿಗೂ ಕೂಡ ಎಲ್ಲೂ ಕೂಡ ಸರ್ಕಾರದಿಂದ ರೇಷನ್ ಕಾರ್ಡ್ಗೆ ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಕೊಡಬೇಕು ಅಂತ ಎಲ್ಲೂ ಕೂಡ ಆದೇಶ ಮಾಡಿಲ್ಲ. ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮಗೇನಾದ್ರೂ ಆ ರೀತಿ ಹೊಸದಾಗಿ ಆದೇಶ ಬಂದ್ರೆ ನಾವು ಕೂಡ ನಿಮಗೆ ವಿಡಿಯೋ ಮಾಡಿ ವಿತ್ ಪ್ರೂಫ್ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಓಕೆನಾ? ಇನ್ನ ಪಿಎಂ ಕಿಸಾನ್ ಯೋಜನೆ 23ನೇ ಕಂತಿನ ಹಣ ನಿನ್ನೆ ಅಂದ್ರೆ ಜೂನ್ 20ನೇ ತಾರೀಕಿಂದ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ನೀವು ಏನಾದ್ರೂ ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ಹೇಳಿ. ಈಗ ಎಲ್ರಿಗೂ ಬಂದ್ಬಿಟ್ಟಿಲ್ಲ. ನಿನ್ನೆನಿಂದ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. ಇನ್ನೊಂದು 3-4 ದಿನದಲ್ಲಿ ಎಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ. ಇನ್ನು ಅದಕ್ಕಿಂತ ಒಂದು ವಾರ 8, 10, 15 ದಿನ ಲೇಟ್ ಆದ್ರೆ ನಿಮ್ಮ ಹತ್ತಿರದ ಯಾವುದೇ CSC ಕೇಂದ್ರಕ್ಕೆ ಹೋಗಿ ಸ್ಟೇಟಸ್ ಚೆಕ್ ಮಾಡಿಸಿ ಏನಾಗಿದೆ ಪ್ರಾಬ್ಲಮ್ ಕಂಡಿಡ್ಕೊಳ್ಳಿ. ನಿಮ್ ಕಡೆಯಿಂದ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ. ಓಕೆನಾ? ಇದು ಕ್ಲಿಯರ್ ಆಗಿದೆ ಅನ್ಕೊಂಡಿರ್ತೀನಿ. ಇನ್ನು ಯುವನಿಧಿ ಹಣಕ್ಕೆ ಸಂಬಂಧಪಟ್ಟಾಗಿ ಮಾರ್ಚ್ ಏಪ್ರಿಲ್ ಹಣ ಬಿಡುಗಡೆ ಆಗಿದೆ. ಏನು ಎಕ್ಸಿಸ್ಟಿಂಗ್ ಯುವನಿಧಿ ಫಲಾನುಭವಿಗಳು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಅವರೆಲ್ಲರಿಗೂ ಸಹ ಹಣ ಬಿಡುಗಡೆ ಆಗಿದೆ. ಇನ್ನು ಸದ್ಯದಲ್ಲೇ ಬಾಕಿ ಕಂತಿಗೆ ಯಾರು ವೇಟ್ ಮಾಡ್ತಾ ಇದ್ದೀರಾ ವೇಟ್ ಮಾಡಿ. ಇನ್ನು ಗೃಹಲಕ್ಷ್ಮಿ 31ನೇ ಕಂತು ಮತ್ತೆ 32ನೇ ಕಂತಿಗೆ ಸದ್ಯಕ್ಕೆ ನೀವಾಗೆ ಮಾಡುವಂತ ಯಾವುದೇ ಕೆಲಸ ಇಲ್ಲ. ಸರ್ಕಾರನೇ ವೆರಿಫಿಕೇಶನ್ ಮಾಡ್ತೀವಿ ಎಂದಿದ್ದಾರೆ. 31ನೇ ಕಂತು ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಿರೋದ್ರಿಂದ ಶೀಘ್ರದಲ್ಲೇ ನಿಮ್ಮೆಲ್ಲರ ಖಾತೆಗೂ ಜಮಾ ಆಗುವಂತ ಸಾಧ್ಯತೆ ಇದೆ. ಕಾದ್ ನೋಡೋಣ. ಓಕೆನಾ? ಹಾಗಾಗಿ ಇವತ್ತಿಗೆ ಇಷ್ಟು ವಿಡಿಯೋ ಸಾಕು. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.